ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇದು ಅಮಾವಾಸ್ಯೆ ಹಿಂದಿನ ದಿವಸ ಅಂದ್ರೆ ಮಂಗಳವಾರ ದಿವಸ ನೋಡ್ರಿ. ಇದೆಲ್ಲ ಫುಲ್ ಮಳೆ ಆಗ್ತಾಯಿತ್ತು. ಪೂರ್ತಿ ಆಲಿಕಲ್ಲ ಮಳೆ ಆಗ್ತಾಯಿತ್ತು. ಜೊತೆಗೆ ಜೋರ ಗಾಳಿ ಮಳೆ ಎರಡೂ ಜೋರಾಗೈತ್ರಿ. ಆಮೇಲೆ ನಾನು ಅದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ನಮ್ಮ ಗ್ಯಾಲ್ರಿಗೆ ಹೋದೆ ರೀ. ತುಂಬ ಜೋರು ಮಳೆ ಇತ್ತು. ಅಂಥದ್ರಲ್ಲೇ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಚಲೋ ಅನ್ನಿಸ್ತಾಗಿತ್ತು ರೀ. ಕ್ಲೈಮೇಟು, ಮಳೆ, ಆಮೇಲೆ ತಂಪು ವಾತಾವರಣ ಒಂಥರ ತುಂಬ ಚೆನ್ನಾಗಿ ಅನ್ಸಾಕತ್ತಿತ್ತು ರೀ. ಅದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನೋಡ್ರಿ, ಇಲ್ಲಿ ಆಕಾಶದಲ್ಲೆಲ್ಲ ಮೋಡ ಎಲ್ಲ ಹೆಂಗಿದೆ ವಾತಾವರಣ. ಪೂರ್ತಿ ಎಲ್ಲ ಶಿಸ್ತಾಗಿ ಆಲಿಕಲ್ಲು ಮಳೆ ಆಗ್ತಾಯಿತ್ತು ರೀ. ಆಲಿಕಲ್ಲು ಬಿತ್ತು. ನಮಗೆ ತೊಗೊಳಕ್ಕಾಗಲಿಲ್ಲ ರೀ. ಅಷ್ಟೇ. ನಾವು ಇಲ್ಲಿ ನಮ್ಮ ಮನೇಲಿ ಮೇಲಿಂದ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಷ್ಟೇ ರೀ. ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ. ಇದು ನೆಕ್ಸ್ಟ್ ಡೇ ರೀ. ಬುಧವಾರ ಅಮಾವಾಸ್ಯೆ ಇತ್ತಲ್ರಿ. ಅಮಾವಾಸ್ಯೆ ಪೂಜೆ ಮಾಡೋಣ ಅಂಥೇಳಿ ಎಲ್ಲ ದೇವ್ರದ್ದೆಲ್ಲ ಸ್ವಲ್ಪ ಎಲ್ಲ ಫೋಟೋ ಎಲ್ಲ ಬರೆಸಿ ಕುಂಕುಮ ಎಲ್ಲ ಹಚ್ಚಿ ದೀಪ ಹಚ್ಚೋದಿತ್ತು ರೀ. ಅದಕ್ಕಾಗಿ ಇದೆಲ್ಲ ದೇವ್ರದ್ದೆಲ್ಲ ಸ್ವಲ್ಪ ಪೂಜೆ ಅದು ಮಾಡೋಕ್ಕೆ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿರಿ. ಹಬ್ಬ ಅದು ಬರಲಿ ಏನೇ ಬರಲಿ, ಮನೇಲಿ ಒಬ್ಬರೇ ಇದ್ದರೂ ಅಷ್ಟೇ ರೀ, ಭಾಳ ಮಂದಿ ಇದ್ದರೂ ಅಷ್ಟೇ ದೇವ್ರ ಪೂಜೆ ಎಲ್ಲ ಮಾಡ್ತಾನೆ ಇರಬೇಕಲ್ರಿ. ಹಬ್ಬ ನಾವು ಆಚರಿಸ್ಲೇಬೇಕು. ಅವರಿಲ್ಲ ಇವರಿಲ್ಲ ಅನ್ನೋಕ್ಕಿಂತ ನಮಗೆ ಮುಖ್ಯ ಹಬ್ಬ. ನಾವು ಇದ್ರೂ ನಮ್ಗೆ ಹಬ್ಬ ಅವಶ್ಯಕತೆ ಇರ್ತದೆ. ಹಾಗಾಗಿ ಹಬ್ಬ ಆಚರಣೆ ಮಾಡ್ಬೇಕ್ರಿ. ಹೀಗಾಗಿ ನಾವು ಒಬ್ಬಳೇ ಇದ್ರೂ ಯಾವುದೇ ಹಬ್ಬ ಬರಲಿ ಏನೇ ಬರಲಿ ನಾನು ಆಚರಣೆ ಮಾಡ್ತೀನಿ ರೀ ಹಬ್ಬ ದೇವ್ರದ್ದು. ಅವರೇ ಬರಲಿ ಇವ್ರಲೇ ಬರಲಿ ಅಂತ ಕಾಯಲ್ಲ. ಯಾಕಂದರೆ ಮಕ್ಕಳು ಅವ್ರವ್ರ ಕೆಲಸದಲ್ಲಿ ಅವ್ರವ್ರ ಇದ್ರೊಳಗೆ ಫ್ಯಾಮಿಲಿ ಒಳಗೆಲ್ಲ ಬ್ಯುಸಿ ಇರ್ತಾರೆ ರೀ. ಅವ್ರಿಗೆ ಬರ್ರಿ ಅಂತ ನಾನು ಯಾರು ಕರಿತಾ ಕೂತ್ಕೊಳ್ಳಲ್ರಿ. ಯಾಕಂದ್ರೆ ಫ್ರೀ ಇದ್ರೆ ಅವರು ಬಂದೇ ಬರ್ತಾರೋ. ಅದಕ್ಕೆ ಏನೂ ಯಾರು ಇದು ಮಾಡಿಲ್ಲ ರೀ. ಯಾರು ಬರ್ತಾರೋ ಅವ್ರಿಗೆ ಬರ್ರಿ ಅಂತ ಕರಿತೀನಿ ಹಬ್ಬಕ್ಕೆ. ಹೀಗಾಗಿ ಒಬ್ಬಳೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಎಲ್ಲ ಆಯಿತು. ದೇವ್ರಿಗೆ ದೀಪ ಹಚ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ದೇವ್ರಿಗೆ ಹಾಲು ಸಕ್ಕರೆ ನೈವೇದ್ಯ ಹಿಡಿದು ಕಾಯಿ ಹೊಡಿತೀನಿ ರೀ. ಅಮಾವಾಸ್ಯೆ ರೀ, ಏನು ಮಾಡಬೇಕಾಗಿತ್ತು ಸ್ವೀಟ್ ಅದು. ಆಮೇಲೆ ಮಾಡೋಣ ಅನ್ಕೋತ ನಾನು ಸುಮ್ಮನೆ ಆದೆ ರೀ.
ಮತ್ತು ಮನೇಲಿ ಸ್ವೀಟ್ ತಿನ್ನೋರು ಯಾರು ಇಲ್ಲಲ್ರಿ, ನಡೀತದೆ ದೇವ್ರಿಗೆ. ನೀವು ಅದೇ ಆದರೂ ದೇವ್ರು ಸ್ವೀಕರಿಸ್ತಾನೆ ರೀ. ಭಕ್ತಿಯಿಂದ ಕೊಡಬೇಕಷ್ಟೆ ರೀ ದೇವರಿಗೆ. ಅದಕ್ಕೆ ದೇವ್ರ ಪೂಜೆನೂ ಎಲ್ಲ ಮಾಡಿದ್ಮೇಲೆ ಮತ್ತು ನಾನು ದೇವ್ರ ಪ್ರೇಯರ್ ಸ್ವಲ್ಪ ಮಾಡ್ತಾ ಕೂತ್ಕೋತೀನಿ ರೀ. ಹಿಂಗಾಗಿ ದೇವ್ರದನ ಒಂದು ಸ್ವಲ್ಪ ಅಮಾವಾಸ್ಯೆ ದಿವಸ ಕೆಲಸ ಹಿಡಿತ್ರಿ ನಂದು. ಮತ್ತು ಸ್ವಲ್ಪ ಎಲ್ಲ ಮಾಡಿ ಪ್ರೇಯರೂ ಎಲ್ಲ ಮಾಡಿತಾ ಇದ್ದೀನಿ ರೀ. ಡೈಲಿ ದೇವ್ರಿಗೆ ಪ್ರೇಯರ್ ಮಾಡಿದಾಗೂ ಸ್ವಲ್ಪ ಸಮಾಧಾನ ಆಗ್ತೈತೆ ರೀ. ನಾನು ಹೂವು ಎಲ್ಲ ಹಿಂದಿನ ದಿವಸ ತೊಗೊಂಡು ಬಂದು ಇಟ್ಟಿದ್ನಿ ರೀ ನಾನು, ಪೂಜೆಗೆ ಬೇಕು ಅಂತ. ಹಿಂಗಾಗಿ ಸಮಾಧಾನ ಪೂಜೆ ಒಂದು ಮಾಡಿ ಮುಗಿಸ್ಕೊಂಡೆ ದೇವ್ರದ್ದು ಪ್ರೇಯರನ್ನು ಎಲ್ಲ ಹೇಳಿದ್ನಿ ರೀ. ಮೊದಲೆಲ್ಲ ಮಕ್ಕಳು ಮನೇಲಿ ಇದ್ರಲ್ರಿ, ಸ್ಕೂಲೆಲ್ಲ ಕಲಿಯುವಾಗ ಅವಾಗ ಅಮಾವಾಸ್ಯೆಗೊಮ್ಮೆಲ್ಲ ಹೋಳ್ಗೆ ಮಾಡ್ತಾನೆ ಇದ್ದೆ, ತಿಂತಾಯಿದ್ದೆ ರೀ ಮಕ್ಕಳು. ಈಗ ಒಬ್ಬಳೇ ಇದ್ದೀನಿ, ಏನು ಮಾಡೋದು ಅನ್ನಿಸ್ತದೆ ರೀ. ಹೀಗಾಗಿ ಒಂದೊಂದು ಸರಿ ರೆಡಿಮೇಡ್ ತೊಗೊಂಬಂದು ದೇವ್ರಿಗೆ ನೈವೇದ್ಯ ಹಿಡ್ದಿರ್ತೀನಿ. ಹೋಳ್ಗೆ ರೆಡಿಮೇಡು ಸಿಗ್ತದೆ ರೀ. ಈಗ ತರಕ್ಕೆ ಹೋಗ್ಬೇಕಾಗಿತ್ತು ರೀ, ನಾನು ಅಮಾವಾಸ್ಯೆ ದಿವಸ ಹೊರಗೆ ಹೋಗೋಕ್ಕಾಗಲಿಲ್ಲ ರೀ ನನಗೂ. ಹೀಗಾಗಿ ಈಗ ಮನೆಯಲ್ಲಿ ಏನಿದೆ ಅಷ್ಟೇ ದೇವ್ರಿಗೆ ನೈವೇದ್ಯ ಮಾಡಿಟ್ಟೆ ರೀ. ಹೆಂಗಿದ್ರು ನೆಕ್ಸ್ಟ್ ಡೇ ಪಾಡ್ಯಗೆಲ್ಲ ಸ್ವಲ್ಪ ದೇವ್ರಿಗೆ ಪಾಯಸ ಎಲ್ಲ ಮಾಡೋದಿತ್ತು ರೀ. ಅದಕ್ಕೆ ಈಗ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದೆ. ಇದು ನೋಡಿರಿ, ಇದು ನೆಕ್ಸ್ಟ್ ಡೇ ರೀ, ಪಾಡ್ಯ ದಿವಸ ಸ್ವಲ್ಪ ಮಾವಿನ ತೋರಣ ಮತ್ತು ಬೇವು ತಪ್ಪಲೆ ಎಲ್ಲ ತೊಗೊಂಡು ಬಂದೆ. ಆಮೇಲೆ ಇದು ನೋಡಿರಿ, ಸ್ನಾನ ಮಾಡಬೇಕು, ತಲೆ ಸ್ನಾನ ಅಂತ ಬಕೆಟಿಗೆ ಬೇವಿನ ಸೊಪ್ಪು, ಸ್ವಲ್ಪ ಅರಶಿನ, ಚೂರು ಉಪ್ಪು ಹಾಕ್ಕೊಂಡು ಎಲ್ಲ ಸ್ನಾನಕ್ಕೆ ನೀರು ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೀ. ಆಮೇಲೆ ಸ್ನಾನ ಮಾಡಿ ಬಂದು ಆಮೇಲೆ ಫಸ್ಟು ದೇವ್ರಿಗೆ ದೀಪ ಹಚ್ಚಿದ್ದೆ ರೀ. ದೇವ್ರಿಗೆ ದೀಪ ಹಚ್ಚಿದ್ನಿ, ಯಾಕಂದರೆ ಆಮೇಲೆ ನೈವೇದ್ಯ ಮಾಡ್ಕೊಳ್ಳೋಣ, ಫಸ್ಟ್ ದೇವ್ರ ಮುಂದೆ ದೀಪ ಇರಲಿ ಅಂತ ದೀಪ ಹಚ್ಚಿ ಉದಿನ ಕಡ್ಡಿ ಎಲ್ಲ ಬೆಳಗಿದೆ. ಆಮೇಲೆ ಮತ್ತು ಹೂವನ್ನು ಒಂದು 2 ಅಡಿ ಏರ್ಸೀನಿ ರೀ. ಆಮೇಲೆ ಇಲ್ಲಿ ದೇವರಿಗೆ ಅಂಥೇಳಿ ಕೋಸಂಬರಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡೆ ಫಸ್ಟ್. ಆಮೇಲೆ ಬದ್ನೆಕಾಯಿ ಎಣ್ಗಾಯಿ ಮಾಡೋಣ ಅಂತ ಅದು ಮಸಾಲೆ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಆಮೇಲೆ ಬದ್ನೆಕಾಯಿ ಎಲ್ಲ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿ ಇಟ್ಕೊಂಡೇನಿ ರೀ. ಹಂಗೆ ಇಟ್ಕೊಂಡು ಆಮೇಲೆ ಅದಕ್ಕೆ ಮತ್ತು ಎಲ್ಲ ಮಸಾಲೆ ತುಂಬಿ ಆಮೇಲೆ ಮತ್ತೆ ಇಟ್ಕೊಂಡೆ ರೀ. ಆಮೇಲೆ ಸ್ವಲ್ಪ ಫ್ರೈ ಮಾಡಿದ್ನಿ ರೀ ಎಣ್ಣೆ ಒಳಗೆ. ಬದ್ನೆಕಾಯಿ ಎಣ್ಗಾಯಿ ರೆಡಿ ಆಯ್ತು ರೀ ನಮ್ದು. ದೇವ್ರ ನೈವೇದ್ಯ ಅಂಥೇಳಿ ಬದ್ನೆಕಾಯಿ ಎಣ್ಗಾಯಿ ಕೋಸಂಬರಿ ಪಾಯಸ ರೆಡಿ ಮಾಡಿದ್ನಿ ನೋಡಿರಿ ಪಾಡ್ಯ ದಿವಸ. ಅವೆರಡು ರೆಡಿ ಆಗಿದ್ವು ರೀ. ಇಲ್ಲಿ ಪಾಯಸ ಒಂದು ರೆಡಿ ಮಾಡ್ಕೊಳಕತ್ತೀನಿ. ಪಾಯಸಕ್ಕೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ ನೋಡಿರಿ. ಸ್ವಲ್ಪ ತುಪ್ಪ, ಗೋಡಂಬಿ, ದ್ರಾಕ್ಷಿನೂ ಬೇಕಾಗಿತ್ತು ರೀ. ದ್ರಾಕ್ಷಿ ತಂದಿಲ್ಲ ರೀ, ನಾನು ಮರೆತುಬಿಟ್ಟೆ. ಅದಕ್ಕೆ ಸ್ವಲ್ಪ ತುಪ್ಪದಲ್ಲಿನ ಗೋಡಂಬಿ ಹಾಕಿ ಹುರಿದು ತೆಗಿತಾ ಇದ್ದೀನಿ. ಆಮೇಲೆ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಗೋಡಂಬಿ ಹುರಿದು ಹೊರಗೆ ತಕ್ಕೋತೀನಿ ರೀ. ಆಮೇಲೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅದ್ರೊಳಗೆ ಇವು ಶಾವ್ಗೆ ಇದಾವಲ್ಲ ರೀ, ಅವನ್ನ ಸ್ವಲ್ಪ ಬೇಯಿಸ್ಕೊತೀನಿ.
ಪಾಯಸನೂ ಎಲ್ಲ ರೆಡಿ ಆಯ್ತು ರೀ. ಕೋಸಂಬರಿ ಪಲ್ಯ ಅಂತ ಮೊದಲೇ ರೆಡಿ ಮಾಡಿಟ್ಟಿದ್ದೆ. ಆಮೇಲೆ ಇದು ಬೇವು ಬೆಲ್ಲ ಮಾಡಿ ನೋಡಿರಿ, ಸ್ವಲ್ಪ ಸಿಕ್ಕಿತ್ತು ರೀ ನನಗೆ ಹೂವು 4 ಇತ್ತು ರೀ ಹೂವು ಒಳಗೆ. ಅದಕ್ಕೆ ಸ್ವಲ್ಪ ಬೆಲ್ಲ ಒಂಚೂರು ಪುಟಾಣಿ ಹಿಟ್ಟು ಕುಡಿಸಿ ಬೇವು ಬೆಲ್ಲ ರೆಡಿ ಮಾಡಿದೆ. ಆಮೇಲೆ ಇದು ದೇವ್ರಿಗೆ ನೈವೇದ್ಯ ನೋಡಿರಿ, ಒಂದು ಬಟ್ಲಾಗ ತೊಗೊಂಡೆ ಪಾಯಸ. ಆಮೇಲೆ ಎಲ್ಲ ಸೇರಿ ದೇವ್ರಿಗೆ ನೈವೇದ್ಯ ಹಿಡಿದ್ನಿ ರೀ. ಆಮೇಲೆ ದೇವ್ರ ಮುಂದೆ ಸ್ವಲ್ಪ ಪ್ರೇಯರ್ ಮಾಡಿದೆ, ಪೂಜೆ ಮಾಡಿದೆ. ಹಾಸ್ಟೆಲ್ ನಮ್ಮ ಬೇಸ್ಮೆಂಟ್ ಒಳಗೂ ಅವರು ಕೆಳಗಡೆ ಪೂಜೆ ಮಾಡ್ತಾರೆ ರೀ. ಅವರು ಕರಿತಾ ಇದ್ದಾರೆ. ಇಲ್ಲಿ ಬಂದೆ ನೋಡಿರಿ ಕೆಳಗೆ. ನಮ್ಮ ಮನ್ಯಾಗಿನ ಪೂಜೆ ಮುಗಿಸಿ ಇಲ್ಲಿ ಬಂದೆ. ಇಲ್ಲಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದರು ಅವ್ರನ್ನ. ಅದಕ್ಕೆ ಹಂಗೆ ಸ್ವಲ್ಪ ಅವ್ರದ್ದೊಂದು ವಿಡಿಯೋ ಮಾಡಿದೆ. ಈ ಸೈಡ್ ಎಲ್ಲ ಪೂಜೆ ಈ ಥರ ಮಾಡ್ತಾರೆ ಎಲ್ಲ ಅಪಾರ್ಟ್ಮೆಂಟು ನೋಡಿರಿ. ಇಲ್ಲಿ ಮ್ಯಾಲೆ ಒಂದು ಸೀರೆ ಹಾಕಿರ್ತಾರಲ್ಲಿ ಇದಕ್ಕೆ ರೀ, ಈ ಥರ ಮಾಡ್ತಾರೆ ಈ ಸೈಡಲ್ಲಿ. ಎಲ್ಲರೂ ಒಬ್ಬೊಬ್ಬರ ಬಂದು ಸೇರಾಕತ್ತಿದ್ದರು ಪೂಜೆಗೆ. ನಾನು ಹಂಗೆ ಡ್ರೆಸ್ ಹಾಕ್ಕೊಂಡು ಹೋದೆ, ಹಂಗಾರೆ ಜಲ್ದಿ ಪೂಜೆ ಆಗಾಕತ್ತೇನಂತ. ಬಟ್ ಇನ್ನೊಂದು ಸ್ವಲ್ಪ ಲೇಟ್ ಆಗ್ತದೆ. ನಾನು ಮತ್ತೆ ಮನೆಗೆ ಬಂದು ಮತ್ತೆ ಸಾಡಿ ಉಟ್ಕೊಂಡು ಮತ್ತೆ ವಾಪಸ್ ಹೋದೆ ರೀ ಸಾಡಿ ಉಟ್ಕೊಂಡು. ಯಾಕಂದ್ರೆ ನನಗೂ ಸಾಡಿ ಉಟ್ಕೊಳ್ದಿತ್ತು ರೀ, ಮತ್ತು ಇವ್ರಿಗೆ ಗಡಿಬಿಡಿ ಐತಂತೆ ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ. ಇನ್ನೂ ಟೈಮ್ ಆಯ್ತು, ನಾನು ಬಂದು ಮತ್ತೆ ಸಾಡಿ ಉಟ್ಕೊಂಡು ಹೋದೆ. ಹೋಗೋ ಅಷ್ಟರಲ್ಲಿ ಪೂಜೆಗೆ ತಯಾರಾಗಿತ್ತು ರೀ ಅಲ್ಲಿ. ಈ ಹುಡುಗಿ ನೋಡ್ರಿ ಎಷ್ಟು ಚೆನ್ನಾಗಿ ರಂಗೋಲಿ ತೆಗಿತಾ ಇದ್ಲು ರೀ. ಇಲ್ಲೆಲ್ಲ ಎಲ್ಲ ಪೂರಾ ಹುಡುಗಿನ ಹಾಕ್ಯಾರ ನೋಡ್ರಿ ಎಲ್ಲ ರಂಗೋಲಿ ಸೈಡಿ. ಎಷ್ಟು ಇಂಟ್ರೆಸ್ಟ್ಲಿ ಹಾಕ್ತಾ ಇದೆಪ್ಪ. तुझविन संसारी अनाथनाथे अंबे करुणा विस्तारी वारी वारी जन्म मरना से वारी वारी करुणो आता संपदन मारी जय देवी जय माता त्यांनी प्रसाद मला ठेवलाय. एवढा मम्मा एवढी गरज नाहीये. किती गावात चालली अब्बा जोरच नमस्कार. पूजा केली ना म्हणजे बच्ची झाली ती पलीले तिला तेलामध्ये डोबवलं मी. तुम्हाला काही दुसरं निमंत्रण झालं पाहिजे. अरे रे रे ही पाप घराचे करते. हिला पाठवून दिलो. ही 5 मिनिटं पहिलं सुटल्या बघतो पण करतच नाही. आणि बायकांच्या हातात गुंडा आला. गुंडा इकडे आले गुंड्याला पकड. हो तुमचा महाराज आला. हल्ला इकडं रे इकडं इकडं कुठं बघायला तिकडं आहे. पहिलं करू का या कुठं बसलाय गुंडा कुठे बसलाय. बाबासारखंच कट मारले आम्हाला आराम आहे. आम्ही इथंच राहणारे लोक. ಓಕೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ನಾವು ಯುಗಾದಿ ಹಬ್ಬವನ್ನು ಈ ಥರ ಆಚರಣೆ ಮಾಡಿದ್ವಿ. ಇವತ್ತಿನ ಸುಭಾಷಿತ: 2 ಕೈಗಳಿಂದ ಒಂದೇ ಬಾರಿಗೆ 50 ಜನರನ್ನು ಹೊಡೆಯಲಾಗದು, ಆದರೆ 2 ಕೈಗಳನ್ನು ಜೋಡಿಸಿ ನಮಿಸುವುದರಿಂದ ಕೋಟ್ಯಾಂತರ ಜನರ ಹೃದಯವನ್ನು ಗೆಲ್ಲಬಹುದು ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ.